ಹೊಸನಗರ ತಾಲೂಕಿನಲ್ಲಿ ಸಮುದ್ರವಿಲ್ಲದಿದ್ದರೂ ಜಲಸಾರಿಗೆಯ ಕಲ್ಪನೆ ಮತ್ತು ಜಾರಿಗೆ ಬಂದಿದ್ದು ಮುಳುಗಡೆಯ ನಂತರ. ಲಿಂಗನಮಕ್ಕಿ ಅಣೆಕಟ್ಟು ಕಟ್ಟಿದ ನಂತರ ಹೊಸನಗರದ ಅನೇಕ ಭಾಗ ನೀರಿನಲ್ಲಿ ಮುಳುಗಿ ಹೋಯಿತು. ಹಿನ್ನೀರಿನಲ್ಲಿ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ತಲುಪುವುದು ಅತ್ಯಂತ ಸಂಕಷ್ಟವಾಗಿತ್ತು. ಆಗ ಮುಳುಗಡೆ ಭಾಗದ ಜನರಿಗೆ ಪ್ರಯಾಣದ ಸಂಕಷ್ಟಕ್ಕೆ ನೆರವಾಗಿದ್ದು ಲಾಂಚ್ ವ್ಯವಸ್ಥೆ. ತಾಲೂಕಿನಲ್ಲಿ ಬೆಕ್ಕೋಡಿ ಮತ್ತು ಬಿಲ್ಸಾಗರ ಎಂಬ ಲಾಂಚ್ ವ್ಯವಸ್ಥೆ ಇದೆ. ಮೋಡದ ಬಿಸಿಲಿನ ಜಳಕ್ಕೆ ತಾಯಿ ಶರಾವತಿಯ ಮೇಲೆ ಲಾಂಚ್ನಲ್ಲಿ ಪ್ರಯಾಣಿಸುವುದು ಒಂದು ರೋಚಕ ಪ್ರಯಾಣವೆನಿಸಿತ್ತು. ಲಾಂಚ್ ದಾಟಿಸುವವರು ಹಗ್ಗವನ್ನು ಎಳೆದು ಜನರನ್ನು ಒಂದೆಡೆ ಸಾಗಿಸುತ್ತಿದ್ದಾಗ ಕೈ ತೋಳಿನಲ್ಲಿ ಬರುತ್ತಿದ್ದ ಬೆವರು ಹನಿಯನ್ನ ನೋಡಿ ಎಷ್ಟೋ ಜನರಿಗೆ ಆ ಪುಣ್ಯಾತ್ಮನೇ ದೇವರೆನಿಸಿದಂತೂ ಸತ್ಯ. ಲಾಂಚಿನ ಪೂರ್ವದಲ್ಲಿ ಜನರು ಪಟ್ಟ ಪಾಡು ಸಂಕಷ್ಟಗಳನ್ನು ಲಾಂಚ್ ನಿರ್ವಹಣೆ ಮಾಡುತ್ತಿರುವ ಶಂಕರನನ್ನ ಬಳಿ ಕೇಳಿ ಮನಸ್ಸು ಮರುಕಗೊಂಡಿತ್ತು. ಲಾಂಚಿನ ಪೂರ್ವದಲ್ಲಿ ಮರದ ದೋಣಿಯನ್ನ ಬಳಸುತ್ತಿದ್ದು ಆ ಸಮಯದಲ್ಲಿ ಮರಿಯಪ್ಪಯ್ಯ, ದೋಣಿ ಮಂಜು, ಬಾಬಣ್ಣ, ಸಂಕು ಶೆಟ್ರು, ನಾರಾಯಣ್ ಶೆಟ್ರು ಹೀಗೆ ಅನೇಕ ಜನ ಒಂದು ಜನರನ್ನು ದೋಣಿಯಲ್ಲಿ ಒಂದು ದಡದಿಂದ ಮತ್ತೊಂದು ದಡಕ್ಕೆ ದಾಟಿಸಿದವರು. ನಂತರ ಬಿ ಸ್ವಾಮಿರಾವ್ ಶಾಸಕರಾಗಿದ್ದಾಗ ಒಂದು ಫೈಬರ್ ದೋಣಿಯನ್ನ ಮಾಡಿಸಿಕೊಟ್ಟಿದ್ದರು. ಅದಾದ ಮೇಲೆ ಸ್ಥಳೀಯರಾದ ಶಂಕರಣ್ಣ ಬಿದಿರಿನ ಉಕ್ಕಡ, ಫೈಬರ್ ಉಕ್ಕಡವನ್ನ ಉಪಯೋಗಿಸಿದ್ದರು. ಕೊನೆಗೆ 2005ರಲ್ಲಿ ಕೆಪಿಸಿ ಇಲಾಖೆಯು ಒಂದು ಮಿನಿ ಲಾಂಚ್ ಅನ್ನು ನೀಡಿ 2012ರಲ್ಲಿ ವಿದ್ಯುತ್ ಚಾಲಿತ ಲಾಂಚ್ ಅನ್ನು ನೀಡಿದ್ದರು. ಈಗ ಹಗ್ಗದ ಸಹಾಯದಿಂದ ಲಾಂಚ್ ಅನ್ನು ಓಡಿಸುತ್ತಿದ್ದಾರೆ. ಒಂದು ದಡದಲ್ಲಿ ಜೋಕಾಲಿ ದೋಣಿಯಲ್ಲಿ ಕೂತಿದ್ದ ನನಗೆ ಶರಾವತಿಯ ಸಂಕಟ ನೋವು ಕೇಳಿಸಿತ್ತು. ಪಕ್ಕದಲ್ಲಿಯೇ ನೂತನ ಸೇತುವೆಯೊಂದು ನಿರ್ಮಾಣವಾಗುತ್ತಿರುವುದರಿಂದ ಇನ್ನು ಕೆಲವೇ ವರ್ಷದಲ್ಲಿ ಸಿಗಂದೂರು ಲಾಂಚಿನ ಹಾಗೆ ಈ ಲಾಂಚ್ ಕೂಡ ಇತಿಹಾಸದ ಪುಟಕ್ಕೆ ಸೇರಲಿದೆ.